ಬಳ್ಳಾರಿಯ ಹಲವು ಕಡೆ ಇವತ್ತು ಸಿಬಿಐ ರೇಡ್ ಮಾಡಿದೆ. ಗೋವಿಂದರಾಜುಲು ಖಾತೆಗೆ 60 ಲಕ್ಷ ಹಣ ಬಂದಿತ್ತು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಮನೆ ಖರೀದಿ ಸಂಬಂಧಪಟ್ಟಂತೆ ಹಣದ ವಹಿವಾಟು ನಡೆದಿದೆ ಅಂತ. ಗೋವಿಂದರಾಜುಲು ಅವರ ಖಾತೆಗೆ ಸುಮಾರು 60 ಲಕ್ಷ ಹಣ ಬಂದಿದೆ ಅಂತ. ಈ 60 ಲಕ್ಷ ಹಣದ ವ್ಯವಹಾರದ ಹಿನ್ನೆಲೆಯಲ್ಲಿ ಸಿಬಿಐ ಇವತ್ತು ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡಿದೆ. ನೆಕಂಟೆ ನಾಗರಾಜ್ ಖಾತೆಯಿಂದಲೇ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಈಗಿರುವಂತಹ ಆರೋಪ. ಸೊ ಇದ್ರ ಬಗ್ಗೆ ಸಿಬಿಐ ಕೂಡ ಕೆಲವೊಂದಷ್ಟು ದಾಖಲೆಗಳನ್ನು ಕಲೆ ಹಾಕಿದೆ. ಯಾಕಂದ್ರೆ ಈ ಹಗರಣದ ಪ್ರಮುಖ ಆರೋಪಿಯಾಗಿರುವಂಥವರು ನೆಕಂಟೆ ನಾಗರಾಜ್. ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತನಾಗಿದ್ದಂತಹ ನಾಗರಾಜ್ ಈ ಹಿಂದೆ ಸಿಬಿಐ ವಿಚಾರಣೆ ವೇಳೆ ಮಾಹಿತಿಯನ್ನ ಪಡ್ಕೊಂಡಿದ್ರು. ಬ್ಯಾಂಕ್ ಮೂಲಕ ವರ್ಗಾವಣೆ ಆಗಿದೆ ಈ 60 ಲಕ್ಷ ಅಂತ ಹೇಳಿ. ಸೊ ಗೋವಿಂದರಾಜು ಅವರ ಖಾತೆಗೂ ಕೂಡ 60 ಲಕ್ಷ ಹಣ ಸಂದಾಯವಾಗಿದೆ. ಬಿಜೆಪಿ ನಾಯಕರ ಜೊತೆಗೆ ಇರುವಂತಹ ಗೋವಿಂದರಾಜು ಅಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ಉದ್ಯಮಿ ಕುಮಾರಸ್ವಾಮಿ, ಕಾರ್ಪೊರೇಟರ್ ಮನೆ ಮೇಲೆ ನಡೆದಿರುವಂತಹ ರೇಡ್ ಇದು. ನಾವು ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಪಾಲಿಕೆ ಸದಸ್ಯ ಗೋವಿಂದರಾಜುಲು ಅವರ ಮನೆ ಮೇಲೆ ಇದೀಗ ಪೊಲೀಸ್ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಅಂದರೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಗೋವಿಂದರಾಜುಲು ಅವರ ಮನೆಗೆ ಸಿಬಿಐ ಅಧಿಕಾರಿಗಳ ತಂಡ ದಿಢೀರನ ದಾಳಿ ನಡೆಸಿ ತೀವ್ರತರವಾಗಿರ್ತಕ್ಕಂತಹ ವಿಚಾರಣೆಯನ್ನು ಕೂಡ ನಡೀತಾ ಇರುವಂಥದ್ದು. ಬೆಳಗ್ಗೆ 6 ಗಂಟೆಗೆ ಬಂದಿರತಕ್ಕಂತಹ ಅಧಿಕಾರಿಗಳು ಇದೀಗ ಸುಮಾರು 8 ತಾಸುಗಳಿಂದ ಕೂಡ ನಿರಂತರವಾಗಿ ತನಿಖೆಯನ್ನು ಮತ್ತು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬಿ ನಾಗೇಂದ್ರ, ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಆಪ್ತ ನೆಕುಂಟೆ ನಾಗರಾಜ್ ಅವರಿಂದ ಅಕೌಂಟ್ನಿಂದ ಸುಮಾರು 60 ಲಕ್ಷಕ್ಕೂ ಅಧಿಕ ಹಣ ಬ್ಯಾಂಕ್ ಮುಖಾಂತರವಾಗಿ ಗೋವಿಂದರಾಜು ಅವರ ಬ್ಯಾಂಕ್ ಖಾತೆಗೆ ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋ ಆಧಾರದ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂತಹ ಸಿಬಿಐ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಪ್ರೆಸೆಂಟಾಗಿ ಬಿಜೆಪಿಯಿಂದ ಪಾಲಿಕೆ ಸದಸ್ಯ ಕೂಡ ಹೌದು ಮತ್ತು ಅವರ ತಂದೆ ಕುಮಾರಸ್ವಾಮಿ ಅವರು ಕೂಡ ಪಾಲಿಕೆ ಸದಸ್ಯರಾಗಿದ್ದರು ಮೊದಲು. ಇದೀಗ ಮಾಜಿ ಪಾಲಿಕೆ ಸದಸ್ಯರು, ಜೊತೆಗೆ ಅವರು ಸಾಕಷ್ಟು ಬಿಸ್ನೆಸ್ಸನ್ನು ಮಾಡ್ತಾರೆ. ಅಂದರೆ ಮೊಟ್ಟೆ ವ್ಯಾಪಾರ ಆಗಿರ್ಬೋದು, ಬೇರೆ ಬೇರೆ ವ್ಯಾಪಾರಗಳನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ಜೊತೆಗೆ ಹೀಗಾಗಿ ಮತ್ತು ಈ ಹಿಂದೆ ಅವರ ಮನೆಯನ್ನು ವ್ಯಾಪಾರ ಮಾಡಲಿಕ್ಕೆ ಅಂದರೆ ಖರೀದಿ ಮಾಡಲಿಕ್ಕೋಸ್ಕರ ಬಿ ನಾಗೇಂದ್ರ ಅವರು ಒಂದಿಷ್ಟು ವ್ಯಾಪಾರ ವಹಿವಾಟುಗಳನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಣದ ವಹಿವಾಟು ನಡೆದಿತ್ತು ಅನ್ನೋ ಕೂಡ ಮಾಹಿತಿ ಇತ್ತು. ಹೀಗಾಗಿ ಈ ಹಿಂದೆ ಸಿಬಿಐ ಅಧಿಕಾರಿಗಳು ಗೋವಿಂದರಾಜು ಅವರಿಗೆ ಮತ್ತು ಅವರ ತಂದೆ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದರು. ಜೊತೆಗೆ ಇದು ಸಂಬಂಧಪಟ್ಟಂತೆ ಸಾಕಷ್ಟು ಅವರ ಹೇಳಿಕೆಯನ್ನು ಕೂಡ ಪಡೆದಿದ್ದರು. ಹೇಳಿಕೆ ಪಡೆದ ನಂತರ ಅವರ ಹೇಳಿಕೆ ಅವರಿಗೆ ಅಧಿಕಾರಿಗಳಿಗೆ ತೃಪ್ತಿದಾಯಕ ಆಗಿಲ್ಲ ಅಂತ ಅನಿಸುತ್ತೆ. ಇದೀಗ ಬಳ್ಳಾರಿಯಲ್ಲಿರ್ತಕ್ಕಂತಹ ಗೋವಿಂದರಾಜು ಅವರ ಮನೆಯ ಮೇಲೆ ಇದೀಗ ಸಿಬಿಐ ಅಧಿಕಾರಿಗಳು ಸುಮಾರು 10 ಅಧಿಕಾರಿಗಳ ತಂಡ ದಾಳಿ ನಡೆಸಿ ಸುಮಾರು 8 ಗಂಟೆಗಳಿಂದ ಕೂಡ ನಿರಂತರವಾಗಿ ವಿಚಾರಣೆ ಮತ್ತು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಮುಂದೆ ಈ ತನಿಖೆ ಯಾವ ಹಂತಕ್ಕೆ ಹೋಗುತ್ತದೆ ಕೂಡ ಕಾದು ನೋಡೋಕ್ಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಡಿಗೆ, ಟಿವಿ9 ಬಳ್ಳಾರಿ.